ನಾನು ಮುಖ್ಯಮಂತ್ರಿಗಳು ಆ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಮಿನಿಸ್ಟರ್ಸ್ CLP ಮಾತ್ರ ನಮ್ಮ ಶಾಸಕರು ಇರ್ತಾರೆ. ಸ್ವತಂತ್ರರು ಕೂಡ ಒಂದು ಪ್ರತ್ಯೇಕವಾದಂತಹ ಒಂದು ಸಭೆಯನ್ನ ಪಾರ್ಲಿಮೆಂಟು ಮತ್ತು MP ಗೆ ಸ್ವತಂತ್ರರು ಕೂಡ ಕರೆದು ಅಸೆಂಬ್ಲಿ ಟೈಮಲ್ಲಿ ಚರ್ಚೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಂತೇಳಿ ಅವರಿಗೆ ತಿಳಿಸಿದ್ದೇನೆ. 23ನೇ ತಾರೀಕು ನೆಕ್ಸ್ಟ್ ಮಂತ್ ಮಾರ್ಚ್ ರಿಂದ ಏಪ್ರಿಲ್ 1ನೇ ತಾರೀಕುವರೆಗೂ ಎಲ್ಲ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಮೀ ನಾನು ಸೇರಿಕೊಂಡಂತೆ ಸಿದ್ದರಾಮಯ್ಯನವರು ಸೇರಿಕೊಂಡಂತೆ ಎಲ್ಲ ನಮ್ಮ ಅಸೆಂಬ್ಲಿಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಕಂಪಲ್ಸರಿ ಎಲ್ಲ ಕಾರ್ಯಕರ್ತರ ಸಭೆಯನ್ನ ಆ ಕ್ಷೇತ್ರವಾರು ನಡೆಸಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಏನಾದ್ರು ಶನಿವಾರ ಭಾನುವಾರ ನಮ್ಮ ಮಂತ್ರಿಗಳಿಗೆ ಟೈಮ್ ಸಿಕ್ಕಿದ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನ ಮುಗಿಸಲಿಕ್ಕೆ ಅವಕಾಶವನ್ನು ಕೊಡ್ತೇವೆ. ಈಗ ನಾನು ಇಲ್ಲಿ ಬೆಂಗಳೂರು ನಗರದ 28 ಕ್ಷೇತ್ರಕ್ಕೂ ಕೂಡ ನಾನೇ ಖುದ್ದಾಗೆ ದಿನಕ್ಕೆ 2 ಕ್ಷೇತ್ರ ಆಗ್ಬೋದು, 3 ಕ್ಷೇತ್ರ ಆಗ್ಬೋದು, ಬರೀ ಕಾರ್ಯಕರ್ತರ ಸಭೆ ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲ, ಬರೀ ಕಾರ್ಯಕರ್ತರ ಸಭೆಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಜೊತೆಗೆ ಆ ಕಾರ್ಯಕರ್ತರ ಸಭೆ ನಡೆಯುವಾಗ ಯಾರನ್ನ ಸರ್ಕಾರ ನಾಮಿನೇಟ್ ಮಾಡಿದೆ, ಸ್ಟೇಟ್ ಲೆವೆಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ಇದು ಅಸೆಂಬ್ಲಿ ಲೆವೆಲ್ ಇರ್ಬೋದು, ಆಶ್ರಯ ಸಮಿತಿ, ಟ್ರಿಬ್ಯುನಲ್ಲು, ಲ್ಯಾಂಡ್ ಗ್ರಾಂಟು, ಫಾರೆಸ್ಟು, ಹಾಸ್ಪಿಟ್ಲ್ಗಳು, ಸ್ಕೂಲ್ಗಳು, KB ಕಮಿಟಿ, ಹಿಂಗೆ ಯಾವ್ದಾವುದು ಕಮಿಟಿಗಳಲ್ಲಿ ನಾಮಿನೇಷನ್ ಮಾಡಿದೆ. ಇದಲ್ಲದೆ ನೀರಾವರಿ ಸಲಹಾ ಸಮಿತಿಗಳು ಕೂಡ ಇದೆ. ಅದಕ್ಕೂ ಕೂಡ ಮಾಡಲಿಕ್ಕೆ ಈಗಾಗಲೇ ಮಾಡಿಲ್ಲ ಅಂದ್ರೆ ಅಷ್ಟರೊಳಗೆ ಮಾಡಿಸಿ ಆ ಕಾರ್ಯಕರ್ತರ ಸಭೆಯಲ್ಲಿ ಅವ್ರನ್ನ ಗುರುಸಿ ಅವ್ರಿಗೊಂದು ಸಪ್ರೇಟ್ ಆದಂಥ ಒಂದು ಸನ್ಮಾನ ಕೂಡ ಮಾಡಿ ಕಾರ್ಯಕರ್ತರನ್ನ ಪಕ್ಷ ಗುರುಸಿದೆ ಅಂತೇಳಿ ಅವ್ರಿಗೆ ಅವ್ರ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿಸೋಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೂಚನೆಯನ್ನ ಕೊಟ್ಟಿದ್ದೆ. ಬಹುಶಃ ಮೊದಲನೇ ವಾರ ಇಲ್ಲ 2ನೇ ವಾರದಲ್ಲಿ ACC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ನಮ್ಮ ನೂತನವಾದಂತಹ ಕಾಂಗ್ರೆಸ್ ಕಚೇರಿನ ಶಂಕುಸ್ಥಾಪನಾ ಸಮಾರಂಭಕ್ಕೆ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಅದು ಕೂಡ ಅವರು ಬಂದು ಇಲ್ಲೇ ಬೆಂಗಳೂರು ಬಂದು ಶಂಕುಸ್ಥಾಪನೆಯನ್ನು ಮಾಡಿ ಅದಾದಮೇಲೆ ನಾವು 100 ಕಡೆ ಮಾಡಬೇಕು ಅಂತೇಳಿ ವರ್ಚುವಲ್ ಆಗಿ ಇಲ್ಲಿಂದನೇ ಇನಾಗ್ರೇಟ್ ಮಾಡಬೇಕು ಅಂತ ನನಗೆ 100 ಚಿಲ್ಲರೆ ಪಟ್ಟಿ ಬಂದಿದೆ. ಆದರೆ ಎಲ್ಲರೂ ಕೂಡ ನಮ್ಮ ಡಿಫೀಟ್ ಕ್ಯಾಂಡಿಡೇಟ್ಸ್ಗೂ ಹೇಳಿದ್ದೇನೆ, MLAಗಳಿಗೂ ಹೇಳ್ತಾ ಇದ್ದೇನೆ, ನಮ್ಮ ಪದಾಧಿಕಾರಿಗಳಿಗೆ ಒಂದು ಟೀಮೇ ಮಾಡಿದ್ದೇನೆ, 4 ತಂಡ ಮಾಡಿದ್ದೇನೆ. ಹೋಗಿ ಎಲ್ಲ ಮಾತಾಡಿಕೊಂಡು ಕೆಲವೆಲ್ಲ ಗೌರ್ಮೆಂಟ್ ಲ್ಯಾಂಡ್ನ ಇರೋಂಥ ಕಡೆ, ಅರ್ಬನ್ ಡೆವಲಪ್ಮೆಂಟ್ ಲ್ಯಾಂಡು, ರೆವಿನ್ಯೂ ಲ್ಯಾಂಡ್ ಇರೋ ಕಡೆ ಅವರು ಕೆಲವರು ನೋಡಿ ಅರ್ಜಿ ಕೊಟ್ಕೊಂಡು ಪ್ರೋಸೆಸ್ ಆಗ್ತಾ ಇದೆ. ಕೆಲವು ತೀರ್ಮಾನಗಳು ಕೂಡ ಆಗ್ತಾ ಇದೆ. ಕೆಲವರಿಗೆ ಸ್ವಂತ ಖರೀದಿ ಮಾಡಿ ಅಂತ ಕೂಡ ನಿರ್ದೇಶನ ಕೊಟ್ಟಿದ್ದೇನೆ. ಈಗ ನಾನು ರಾಮನಗರದಲ್ಲಿ ಉದಾಹರಣೆಗೆ ನಾನು ಕೊಟ್ಟಿದ್ದೆ ಗೌರ್ಮೆಂಟ್ ಲ್ಯಾಂಡ್, ಹಿಂದೆ ಮಾಡಿಸಿದ್ದೆ, ಯಾರೋ ಸ್ಟೇ ತಂದಿದ್ದ. ಈಗ ನನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ನಾನೇ ಖರೀದಿ ಮಾಡಿಬಿಟ್ಟು ನಾನು ನಾಳಿದ್ದು ಹೋಗಿ ಹೊಸ ನಾನೇ ಗಿಫ್ಟ್ ಅಂತೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ಪಕ್ಷಕ್ಕೆ ಗಿಫ್ಟ್ ಮಾಡಬೇಕು ಅಂತ. ಸೊ ಹಂಗೆಲ್ಲರಿಗೂ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ನೀವು ಬರೀ ಗೌರ್ಮೆಂಟ್ ಲ್ಯಾಂಡ್ಗೆ ಕಾಯ್ಕೊಂಡಿರಕ್ಕೆ ಹೋಗಬೇಡಿ, ಪಕ್ಷಕ್ಕೆ ನೀವು ಕೂಡ ಡೊನೇಟ್ ಮಾಡಬೇಕು. ಒಂದು ಆಸ್ತಿಗಳನ್ನ, ಒಂದು ಸಣ್ಣ ಸೈಟ್ ಆಗಲಿ ಕೂಡ ಒಂದು ಅಸೆಂಬ್ಲಿ ಲೆವೆಲಲ್ಲಿ ಎಷ್ಟು ಆದ್ರೂ ಚಿಂತೆ ಇಲ್ಲ, ಒಂದು ಆಫೀಸ್ ಅಂತ ಇರಲಿ, ಮೀಟಿಂಗ್ ಬೇಕಾದ್ರೆ ಎಲ್ಲರೂ ಚೌಲ್ಟ್ರಿಗಳು ಬೇರೆ ಕಡೆ ಎಲ್ಲ ಮಾಡಲಿ ಅಂತೇಳಿ ಅವ್ರಿಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಸೊ ಅದು ಕೂಡ ಇವತ್ತು ಸ್ವತಂತ್ರ
ಅಭ್ಯರ್ಥಿಗಳನ್ನ ಕರೆದು ಮಾಡಿದ್ದೇನೆ. ಇದಾದ ಮೇಲೆ ಕೆಲವು ಕೋಆರ್ಡಿನೇಟರ್ಸ್ ಆಗಿ ಕಳೆದ 5 ವರ್ಷದಿಂದ ಕೆಲವರೆಲ್ಲ ಕೆಲಸ ಮಾಡಿದ್ದಾರೆ. ಕೆಲವರಿಗೆಲ್ಲ ಪ್ರಮೋಷನ್ ಕೊಡಿಸ್ಬೇಕು ಅಂತ ಇದ್ದೇವೆ. ಬ್ಲಾಕ್ ಅಧ್ಯಕ್ಷರು ಕೂಡ ಹೆಚ್ಚಿಗೆ ಗೌರ್ಮೆಂಟ್ ನಾಮಿನೇಷನ್ನು ಮಾಡೋಂಥದ್ದು ಏನು ಪ್ರಕ್ರಿಯೆ, ನಾನು ಪರಮೇಶ್ವರ್ ಅವರು ಏನು ಒಂದು ಲಿಸ್ಟ್ನ ಅವರೊಂದು ಟೀಮು ನಮ್ಮ ಪಕ್ಷ ಮತ್ತು ಸರ್ಕಾರ ಸೇರಿ ಒಂದು ಪ್ಯಾನೆಲ್ ರೆಡಿ ಮಾಡಿದ್ದಾರೆ. ಅದನ್ನು ನಾನು ಸ್ವಲ್ಪ ಬ್ಲಾಕ್ ಅಧ್ಯಕ್ಷರುಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನೇ ಅದನ್ನು ಪಕ್ಷದ ವತಿಯಿಂದ ನಾನು ತೀರ್ಮಾನ ಮಾಡಿದ್ದೇನೆ. ಸೊ ಇನ್ನೊಂದು 3-4 ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೊಂದು ಹೊಸ ರೂಪವನ್ನು ಕೊಡುವಂಥದ್ದು ಈ ವಾರದಲ್ಲಿ ತೀರ್ಮಾನವನ್ನು ಮಾಡ್ತೇವೆ. ಸೊ ಇಷ್ಟು ಭಾಳ ಪ್ರಮುಖವಾದಂಥ ವಿಚಾರ. ಸೊ 23ನೇ ತಾರೀಕಿಂದ 1ನೇ ತಾರೀಕುವರೆಗೂ ಇಟ್ ವಿಲ್ ಬಿ ಎ ವೀಕ್ ಆಫ್ ಆಲ್ ದಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಅಷ್ಟರೊಳಗಡೆ ಅವರು ಯಾವುದ್ಯಾವುದು ಸೆಲ್ಸು ಡಿಪಾರ್ಟ್ಮೆಂಟ್ಸ್ ಏನೇನಿದೆ ಎಲ್ಲ ಹೊಸದಾಗಿ ರಿವ್ಯಾಪ್ ಮಾಡಬೇಕು. ಆಲ್ ಕಮಿಟಿ ಎಲ್ಲ ಕೂಡ ಟೈಮ್ ಬೌಂಡಾಗಿ ಮಾಡಬೇಕು. ನಮ್ಮ ACC ಜನರಲ್ ಸೆಕ್ರೆಟರಿಗಳು ನಮ್ಮ ವೈಸ್ ಪ್ರೆಸಿಡೆಂಟ್ಗಳು ಮತ್ತು ಜನರಲ್ ಸೆಕ್ರೆಟರಿಗಳು ಅವ್ರು ಯಾರ್ಯಾರು ಏನೇನು ಜವಾಬ್ದಾರಿ ಇದ್ದಾರೆ ಅಲ್ಲಿ ಹೋಗಿ ಅದನ್ನೆಲ್ಲ ಸೆಟ್ರೇಟ್ ಮಾಡಬೇಕು. ಎಲ್ಲರೂ ಕೂಡ ಯಾರು ಕೂಡ ನಮ್ಮ MLAಗಳ ಮನೆಗಳಲ್ಲಿ ಕಚೇರಿಗಳನ್ನು ನಡೆಸಬಾರ್ದು, ಸಪ್ರೇಟ್ ನಡೆಸಬೇಕು ಅಂತ ನಾವು ತಿಳಿಸಿದ್ದೇವೆ. ಸೊ ಅದಕ್ಕೂ ಕೂಡ ಅವರು ಜವಾಬ್ದಾರಿಯುತವಾಗಿ ಅದನ್ನು ಈಗಾಗಲೇ ಕೆಲವು ಕಡೆ ಪ್ರಾರಂಭವನ್ನು ಮಾಡಿದ್ದಾರೆ, ಬೇರೆ ಕಡೆ ಮಾಡಂತ. ಸೊ ಇವೆಲ್ಲ ಪಕ್ಷದ ವಿಚಾರದಲ್ಲಿ ಒಂದು ಹೊಸದೇನಲ್ಲ, ಇದು ಮೊದಲಿಂದಲೂ ಬಂದಂಥ ಒಂದು ಪದ್ಧತಿ. ನಮ್ಮ ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ACC ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ಒಂದು ರೆಸಲ್ಯೂಷನ್ ಆಗಿದೆ. ಇಡೀ ವರ್ಷ ಇಟ್ ಇಸ್ ಬಿ ಇಯರ್ ಆಫ್ ಆರ್ಗನೈಸೇಷನ್ ಅಂತ, ಆರ್ಗನೈಸೇಷನ್ ವರ್ಷ ಅಂತ, ನಮ್ಮ ಪಕ್ಷದ ಸಂಘಟನೆ ವರ್ಷ ಅಂತೇಳಿ. ಸೊ ಇಡೀ ಪಕ್ಷವನ್ನು ಸಂಘಟನೆಯನ್ನು ರಿವ್ಯಾಪ್ ಮಾಡೋಂಥ ಕೆಲಸಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ಹೊಸಬರಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು. ಯಾರು ಭಾಳ ವರ್ಷಗಳಿಂದ ಇದ್ದಾರೆ ಅವನ್ನೆಲ್ಲ ರೀಪ್ಲೇಸ್ ಮಾಡಿ ಅವ್ರಿಗೂ ಅವರ ಅರ್ಹತೆ ತಕ್ಕಂತೆ ಹಂಗಂತ ಕಳ್ಸಕ್ಕೆ ಹೋಗಲ್ಲ. ಹಂಗಂತ ವಯಸ್ಸಾಗೋಯ್ತು ಅಂತ ಯಾರನ್ನೂ ಬಿಡೋಕ್ಕಾಗಲ್ಲ. ಬೇರೆ ಕೆಲವು ಬ್ಲಾಕ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದವ್ರು ನಾವು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟು, ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆಗಿ ಅವರಿಗೆ ಪ್ರಮೋಷನ್ ಕೊಡುವಂಥ ಕೆಲಸ ಕೂಡ ನಾವು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಇಷ್ಟು ವಿಚಾರವನ್ನು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇನ್ನು ಪಾರ್ಟಿ ವಿಚಾರದಲ್ಲಿ ಏನಾದರೂ ಕೇಳಿ, ಬೇರೆ ವಿಚಾರ ಬೇರೆ ಸಂದರ್ಭದಲ್ಲಿ. ನನಗೆ ಈ ನನ್ನ ಸರ್ವೆ ಪ್ರಕಾರ, ನಾನು ನೋಡಿದಂಥ ಪ್ರಕಾರ ಈಗ ಇರೋಂಥ ಪೈಕಿ 60 ಕಡೆ ನಾವು ವಾಪಸ್ಸು ಸೋತಿರೋ ಕಡೆ ರಿಟೈನ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶಗಳು ನನ್ನ ವರದಿ, ನನ್ನ ಇಂಟರ್ನಲ್ ಸರ್ವೆ ಮತ್ತು ನನಗಿರೋಂಥ ರಾಜಕೀಯದ ಅನುಭವದಲ್ಲಿ ನಾನು ಲೆಕ್ಕಾಚಾರ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ಅದನ್ನೆಲ್ಲರೂ ಕೂಡ ನಾನು ತಿಳಿಸಿದ್ದೇನೆ. ಸೊ ಯು ಹ್ಯಾವ್ ಟು ಗೇರ್ ಅಪ್. ನೀವು ಕೂತ್ಕೊಳ್ಬಾರ್ದು, ಮಲಗಬಾರ್ದು, ನಿಮ್ಮ ಸಂಘಟನೆ ಶುರು ಮಾಡಬೇಕು. ಇನ್ನು ಮಿಕ್ಕಿದ್ದು ಒಂದು 20-22 ಕಡೆ ನಾನು ನಮ್ಮ ACC ಹತ್ರ ಮಾತಾಡಿ ಅಲ್ಲಿ ಪಾರ್ಟಿನ ಯಾವ ರೀತಿ ಬಿಲ್ಡಪ್ ಮಾಡಬೇಕು ಅಂತೇಳಿ ಅದಕ್ಕೊಂದು ಹೊಸ ಪ್ಲಾನ್ ಆಫ್ ಆ್ಯಕ್ಷನ್ನ ನಾನು ರೆಡಿ ಮಾಡೋನಿದ್ದೇನೆ.